ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಬಂದುಬಿಟ್ಟು 1 ಕಪ್ ಗೋಧಿ ಹಿಟ್ಟಿದ್ರೆ ಸಾಕು, ಹಾಗೆ 2 ಈರುಳ್ಳಿಯಿಂದ ನಾನು ಒಂದು ಒಳ್ಳೆ ರೆಸಿಪಿನ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ ಅಂತ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಸೊ ದೋಸೆ ಪಡ್ಡು ತಿಂದು ಬೇಜಾರಾದರೆ ಈ ಥರ ಮಾಡ್ಕೊಂಡು ತಿನ್ನಿ. ಒಂದು ಪರಾತಿಗೆ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಜರಡಿ ಹಿಡ್ಕೊಂಡು ಚೆನ್ನಾಗಿ ಚಾನ್ಸ್ಕೊಳ್ಳಿ. ಹಾಗೆ ಸ್ವಲ್ಪ ಅಜ್ವೈನ್ ತಿಕ್ಕೊಂಡು ಹಾಕ್ಕೊಳ್ಳಿ ಫ್ಲೇವರಿಗೋಸ್ಕರ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ನೀರು ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೋಬೇಕು. ಇದು ಗಟ್ಟಿ ಆಗಬೇಕು ನಮಗೆ ಹಿಟ್ಟು, ಅದಕ್ಕೋಸ್ಕರ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಗಟ್ಟಿ ಇರಬೇಕು ಹಿಟ್ಟು. ಸೊ ಒಂದು ಬೌಲಲ್ಲಿ 1-2 ನಿಮಿಷ ಎತ್ತಿಟ್ಕೊಂಡ್ಬಿಡೋಣ. ಸೊ ಇದನ್ನು ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ 1 ಕಪ್ ಈರುಳ್ಳಿನ ತೊಗೊಂಡಿದ್ದೀನಿ. ಒಂದು ಬೌಲ್ಗೆ 1 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. 2ರಿಂದ 3 ಈರುಳ್ಳಿನ ತೊಗೊಂಡಿದ್ದೀನಿ, ಉದ್ದುದ್ದಕ್ಕಾಗಿ ಹೆಚ್ಕೊಂಡಿರೋದು. ಸೊ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ. ಸ್ವಲ್ಪ ಧನಿಯಾ ಪೌಡ್ರು, ಹಾಗೆ ಚಿಟಿಕೆ ಅರಿಶಿನ, ಸ್ವಲ್ಪ ಸಕ್ಕರೆನ ಹಾಕೋತಾ ಇದ್ದೀನಿ ಫ್ಲೇವರಿಗೋಸ್ಕರ, ಸೊ ಸ್ವೀಟ್ ಇರಲಿ ಅಂತ. ಸ್ವಲ್ಪ ಚಾಟ್ ಮಸಾಲ, ಹಾಗೆ 1 ಟೇಬಲ್ ಸ್ಪೂನ್ ಬಿಳಿ ರವಾನ ತೊಗೊಂಡಿದ್ದೀನಿ, ಅಂದರೆ ಬಾಂಬೆ ರವಾನ. ನಿಮ್ಮ ಮನೇಲಿ ಚಿರೋಟಿ ರವೆ ಇದ್ರೂ ಕೂಡ ಹಾಕೋಬೋದು. ಚಾಟ್ ಮಸಾಲ ಇರಲಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸೊ ಜೀರಿಗೆ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕೋತಾ ಇದ್ದೀನಿ. ಸೊ ನೀರು ಹಾಕೋಬೇಡಿ, ಕುಕ್ಕಿಂಗ್ ಆಯಿಲ್ ಹಾಕೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಅದಕ್ಕೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕೊಂಡ ನಂತರ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟಫಿಂಗಲ್ಲಿ ಕರೆಕ್ಟಾಗಿ ಬರಬೇಕು. ಸೊ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಸ್ಟವ್ ಆನ್ ಮಾಡಿಬಿಟ್ಟು ತವಾ ಇಡ್ತಾಯಿದ್ದೀನಿ. ತವಾಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ಪ್ರೆಡ್ ಮಾಡಿಕೊಂಡು, ನೆಕ್ಸ್ಟು ನಾನು ಹಿಟ್ಟು ಕಲಸಿದ್ನಲ್ಲ ಗೋಧಿ ಹಿಟ್ಟನ್ನು, ಅದನ್ನು ಈ ಥರ ಉಳ್ಳೆ ಮಾಡ್ಕೊಂಡ್ಬಿಟ್ಟು ಹಿಟ್ಟು ಹಚ್ತಾಯಿದ್ದೀನಿ. ಗೋಧಿ ಹಿಟ್ಟೇ ಹಚ್ಕೊಳ್ಳಿ. ಸೊ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ಈ ಥರ ದಿಪ್ಕಾಗೇ ಇರಲಿ. ಸೊ ನಾನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಅದೇ ಥರ. ಸೊ ನೆಕ್ಸ್ಟು ಈರುಳ್ಳಿನ ಮಿಕ್ಸ್ ಮಾಡ್ಕೊಂಡಿರೋದನ್ನು ಇದಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಈ ಥರ ಸ್ಪ್ರೆಡ್ ಮಾಡ್ಕೊಂಡ ನಂತರ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ರೋಲ್ ಮಾಡ್ಕೊಳ್ಳಿ. ರೋಲ್ ಮಾಡ್ಕೊಂಡ ನಂತರ ನಾನು ನಡುಕ್ಕೆ ಚಾಕುವಲ್ಲಿ ಈ ಥರ ಕಟ್ ಮಾಡಿಕೊಂಡು, ನೋಡಿ ಈ ಥರ 2 ಕಟ್ ಮಾಡಿಕೊಂಡು ಈ ಥರ ಒಳಗಡೆ ರೋಲ್ ಮಾಡ್ಕೊಳ್ಳಿ. ಸೊ ನಾನು ಹೊರಗಡೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಹೊರಗಡೆ ಮಾಡಿದರೆ ಎಲ್ಲ ಸ್ಪ್ರೆಡ್ ಆಗಿ ಹೊರಗಡೆ ಬೀಳುತ್ತೆ, ಅದಕ್ಕೆ ಒಳಗಡೆ ಮಾಡಿಕೊಂಡು ರೌಂಡ್ ಶೇಪಲ್ಲಿ ಕರೆಕ್ಟಾಗಿ ಬರೋ ಹಾಗೆ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಗೋಧಿ ಹಿಟ್ಟು ಕೆಳಗಡೆ ಹಾಕ್ಕೊಳ್ಳಿ, ಯಾಕೆಂದರೆ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಇದನ್ನೆಲ್ಲ ಹಿಟ್ಟು ಹಚ್ಕೊಂಡು ಕರೆಕ್ಟಾಗಿ ಲಟ್ಟಿಸ್ಕೊಳ್ಳಿ. ನೋಡಿ ಸ್ವಲ್ಪ ದಿಪ್ಪನೇ ಇರಲಿ, ಯಾಕೆಂದರೆ ಈರುಳ್ಳಿ ದಪ್ಪಕ್ಕಾಗಿರುತ್ತಲ್ಲ, ಉದ್ದುದಕ್ಕಾಗಿ ಹೆಚ್ಕೊಂಡಿರ್ತೀವಿ, ಅದಕ್ಕೋಸ್ಕರ. ಸೊ ನೋಡಿಕೊಂಡು ಲಟ್ಟಿಸ್ಕೊಳ್ಳಿ, ಇಲ್ಲಾಂದರೆ ಹರಿದೋಗೋ ಚಾನ್ಸಸ್ ಇರುತ್ತೆ. ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಳ್ಳಿ. ಸೊ 2 ಮಗಳು ಚೆನ್ನಾಗಿ ಲಟ್ಟಿಸ್ಕೊಂಡ ನಂತರ ಇವಾಗ ಎಣ್ಣೆ ಹಾಕಿದ್ನಲ್ಲ, ಸೊ ಅದನ್ನು ಸ್ಪ್ರೆಡ್ ಮಾಡ್ಕೊಂಡ ನಂತರ ಈ ತವಾಗೆ ಹಾಕ್ಕೊಂಡ್ಬಿಡಿ. ಹಂಚು ಕಾದಿದೆಯಲ್ಲ, ಸೊ ನೋಡಿಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಾಕಿ 2 ಮಗಳು ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಈ ಥರ ಬೇಯಿಸ್ಕೊಳ್ಳಿ. ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಇವಾಗ ನೋಡಿ ರೆಡಿ ಆಯಿತು ಈ ಥರ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇವಾಗ ನಾನು 2 ಆಗುವಷ್ಟು ಕ್ವಾಂಟಿಟಿನ ತೊಗೊಂಡಿದ್ನಲ್ಲ, ಸೊ ಈಗ 2 ರೆಡಿಯಾಗಿದೆ. ನಿಮ್ಗೆ ಮೇಲೆ ಬೇಕಿದ್ದರೆ ಇನ್ನೂ ಸ್ವಲ್ಪ ಎಳ್ಳು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಡ್ತಿರ್ತಾರೆ. ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ ನೋಡಿ. ಇದ್ರ ಜೊತೆ ಸಾಸು ಅಥವಾ ಮೊಸರು ಹಚ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. 1 ಎಳ್ಳು ಹಚ್ಚಿದ್ದೀನಿ, 1 ಇಲ್ಲ. ಸೊ 2 ಥರ ಮಾಡಿ ತೋರಿಸಿದ್ದೀನಿ. ಸೊ ನೀವು ಇದೇ ಥರ ಗೋಧಿ ಹಿಟ್ಟು ಈರುಳ್ಳಿ ಇದ್ದರೆ ಮನೇಲಿ ಟ್ರೈ ಮಾಡಿ ನೋಡಿ. ಸಖತ್ತಾಗಿ ಟಿಫನ್ ರೆಡಿ ಆಗುತ್ತೆ. ಧನ್ಯವಾದಗಳು.